ಹೇಳಪ್ಪ, ಏನೋ ಮಾತಾಡ್ಬೇಕು ಅಂತ ಕರೆದೆ. ಏನು ವಿಷಯ? ಇನ್ನೇನಿರುತ್ತಾ ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹುಡ್ಕೊಂಡ್ ಬರ್ತಾ ಇರು. ಏನಾಯ್ತಪ್ಪ ಅಂತದ್ದೀಗ? ಅದೇ ವೆಂಕಿ ಮನೆಗೆ ಬಂದಿದ್ದು. ವಿಷಯ ಗೊತ್ತಾಯ್ತು. ವೆಂಕಿ ಹೊರಗೆ ಬಂದು ಸಿದ್ದೇಗೌಡರು ಒಳಗೆ ಹೋದ್ರಂತೆ. ಏನು ನಡೀತಾ ಇದೆ? ಅದೇ ಈ ಸಿದ್ದೇಗೌಡರು ಒಳಗೆ ಹೋಗಿದ್ದಕ್ಕೆ ನಿನ್ನ ಹೆಂಡತಿ ಏನು ಹೇಳಿಲ್ವೇನಪ್ಪ? ಅಂದಿರ ಇರ್ತಾಳೇನ? ಹಾಂ, ಸಿದ್ದೇಗೌಡರು ಒಳಗೆ ಹೋಗಿದ್ದಕ್ಕೆ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡು ಬಾವನ್ನ ಹಾಕೊಂಡು ಚೆನ್ನಾಗಿ ಬೈಕೊಂಡ್ವಿ. ಅಯ್ಯೋ ಅದು ಕಾಮನ್ ಕಣ, ಪಾಪ ಯಾರಿಗಾದ್ರೂ ಅನ್ಸುತ್ತೆ ಅಲ್ವಾ? ಸರಿ, ವೆಂಕಿ ಬಂದಿದ್ದಲ್ಲ, ಏನಂತೆ? ಏನು ಹೇಳ್ದ? ಏನೋ ಅವನು ಡ್ರಾಮಾ ಮಾಸ್ಟ್ರು ಜಾನು ತೀರ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗ ಏನು ಡವ್ ಮಾಡ್ದ ಇವನೊಬ್ಬನಿಗೆ ನೋವಾಗಿರೋದು ಅನ್ನೋ ಥರ. ಈ ದುಡ್ಡು ಆಸ್ತಿ ಹಂಗೆ ಮಾಡಿಸುತ್ತೆ ಕಣ. ಅದಕ್ಕೆ ಅಲ್ವಾ ಅದನ್ನು ಪ್ಲ್ಯಾನ್ ಮಾಡಿ ಮನೆಯಿಂದ ಆಚೆ ಕಳಿಸಿದ್ ನಾನು. ಇಲ್ಲ ಅಂದಿದ್ರೆ ನಮ್ಮಪ್ಪ ಶ್ರೀನಿವಾಸ ಇರೋ ಬರೋ ದುಡ್ಡನ್ನೆಲ್ಲ ಆ ವೆಂಕಿ ಉಂಡಿಗೆ ಹಾಕಿರೋ. ಬ್ರೋ, ವೆಂಕಿ ಪಾಪದವನು, ಮುಗ್ಧ ಅವನು, ಅವನಿಗೇನು ಗೊತ್ತಿರುತ್ತೆ ಹೇಳು? ಹರೀಶ, ಸಾಕು ಸುಮ್ಮನಿರಪ್ಪ ನೀನು. ಈಗಿನ ಕಾಲದಲ್ಲಿ ಪಾಪ ಅಂದ್ರೆ ಪಾಪ ನಮ್ಮನ್ನು ಸುತ್ತಕೊಳ್ಳುತ್ತೆ. ಎಲ್ಲದ್ರ ಮಧ್ಯೆ ಮನೇಲಿ ಅಮ್ಮ ಇಲ್ಲ ಅನ್ನೋದೇ ದೊಡ್ಡ ಕೊರಗು ನನಗೆ. ನಿನ್ನ ಲಾಭಕ್ಕೋಸ್ಕರ ಅವನ್ನ ಕಳಿಸ್ಕೊಟ್ಟೆ, ಈಗ ಅದೇ ನನ್ನ ಪೀಕ್ಲಾಟಕ್ಕೆ ಬಂದಿದೆ ನೋಡು. ಇದರಲ್ಲಿ ನನ್ನ ಲಾಭ ಏನೋ ಇದೆ? ಅಜ್ಜಿ ಹುಷಾರಾಗ್ಲಿ ಅಂತ ತಾನ ನಾನು ಹಿಂಗೆಲ್ಲ ಮಾಡಿದ್ದು. ಆಗಿದ್ದಿದ್ರೆ ಅದಕ್ಕೇನೆ ಕಳಿಸ್ಬೋದಾಗಿತ್ತಪ್ಪ. ಅಮ್ಮ ನನ್ನ ಜೊತೆ, ಅಪ್ಪ ನಿನ್ನ ಜೊತೆ ಅಂತ ಡಿವೈಡ್ ಆದ್ಮೇಲೆ ಅಮ್ಮನ ಕಳ್ಸಿದ್ದು ತಪ್ಪು ತಾನೆ? ನೋಡು, ಇವಾಗೆಲ್ಲ ಕೆಲಸನೂ ನಾನೇ ಮಾಡಬೇಕಾಗಿದೆ, ನನ್ನ ಕರ್ಮ. ಯಾರಾದ್ರೂ ಇನ್ನೊಬ್ರು ಕೆಲಸವನ್ನ ಇಟ್ಕೊಳ್ಳೋ. ಅಯ್ಯೋ, ಅದಕ್ಕೆ ಕಳ್ಸಿದ್ರಲ್ಲ ಸರ್ ನಿಮ್ಮ ಮತ್ತೇನ? ಚೆನ್ನಾಗಿ ಮರ್ಯಾದೆ ಆಯ್ತಲ್ಲ. ಆ ಯೋಚನೆಗೆ ದೊಡ್ಡ ನಮಸ್ಕಾರ. ಬರೀ ನಿಂದ ಹೇಳ್ತಿದ್ಯಲ್ಲ, ನಂದು ಕೇಳೋ, ನಂದು ಕಿತ್ತು ಹರಿದೋಗ್ತಿದೆ ಇಲ್ಲಿ. ಹೌದೌದು, ನಿನಗೇನಪ್ಪ ಆರಾಮಾಗಿದ್ಯಾ ಜಂಪ್ ಅಂತ? ಆರಾಮಾಗಿದ್ದೀನಿ. ಏನಾಗಿದೆ? ಅಪ್ಪ ಏನು ಕೆಲಸ ಮಾಡ್ತಿಲ್ಲ, ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಮನೆ ಯಜಮಾನ ಅನ್ಸ್ಕೊಂಡ್ಬಿಟ್ರೆ ಆಗೋಯ್ತಾ? ಯಜಮಾನನಾಗಿ ಕೆಲಸ ಮಾಡಬೇಕು. ಅಪ್ಪ ವಯಸ್ಸಾಗಿದೆ ಕಣೋ, ಈ ವಯಸ್ಸಲ್ಲಿ ಏನೋ ಕೆಲಸ ಮಾಡ್ತಾರೆ ಪಾಪ ಅವರು. ಸರಿಯಾಗಿದೆಯಾ ಕಣ ನೀನು? ನೀನು ಅಮ್ಮನ ಕರ್ಕೊಂಡೋಗಿ ನಿನಗೆ ಬೇಕಾದಂಗೆ ಕೆಲಸ ಮಾಡಿಸ್ಕೋಬೋದು. ನಾನು ಅಪ್ಪನ ಹತ್ರ ಕೆಲಸ ಮಾಡಿಸಿದ್ರೆ ಪಾಪನಾ? ಆಯ್ತು ಬಿಡೋ, ಅದಕ್ಕೆ ಯಾಕೆ ಹುಡುಕಿಯ? ಅಮ್ಮ ನನ್ನ ಜೊತೆ ಬಂದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಪ್ಪ ಕೆಲ್ಸಕ್ಕೆ ಹೋದ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದಷ್ಟು ಬೇಗ ಎರಡೂ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಯ್ತು. ಸಾಕು ವೆಂಕಿ, ಇನ್ನು ಎಷ್ಟು ಅಂತ ದುಃಖ ಪಡ್ತೀಯ? ಇದೇ ತರ ದುಃಖ ಪಟ್ಟು ಪಟ್ಟು ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ನಿನ್ ಕಾಣಿಸ್ತಾ ಇರುವಾಗ ನಾನಿನ್ನ ಎಷ್ಟೆಲ್ಲ ಹುಡುಕಿದ್ದೀನಿ ಗೊತ್ತಾ? ಈಗ ನೀ ನನ್ನ ಕಣ್ ಮುಂದೆ ಇದೆಯಾ ಅನ್ನೋ ಖುಷಿ ಏನೂ ಇದೆ. ಆದ್ರೆ ನೀನ್ ಈ ತರ ಕಣ್ಣೀರ್ ಹಾಕೊಂಡಿದ್ರೆ ಹೆಂಗ್ ಹೇಳು? ಜಾನು ಅವರು ಇವಾಗ ನಮ್ ಜೊತೆ ಇಲ್ದೇ ಇರ್ಬೋದು, ಆದ್ರೆ ಅವರು ನಮ್ಗೋಸ್ಕರ ನೂರಾರು ನೆನಪುಗಳನ್ನ ಬಿಟ್ಟೋಗೋರೆ. ಆ ನೆನಪುಗಳನ್ನ ನೆನೆಸ್ಕೊಂಡು ನಾವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ಬೇಕಷ್ಟೆ. ಹೊಟ್ಟೆ ನಮ್ಮ ಕೈಯಲ್ಲಿಲ್ಲ ಅನ್ನುವಾಗ ಸಾವನ್ನ ತಡೆಯಕ್ಕಾಗತ್ತೆ. ಇವತ್ತು ಅವ್ರೋಗವ್ರೆ, ಮುಂದೆ ಒಂದಿನ ನಾವು ಹೋಯ್ತೇವೆ. ನೋವಿಂದ ಬೇಕಾದ್ರೆ ತಪ್ಪಿಸ್ಕೋಬೋದಂತೆ, ಆದ್ರೆ ಸಾವಿಂದ ಯಾರು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ. ನೀನ್ ಇಲ್ಲಿ ನಗ್ನಗ್ತಾ ಇದ್ರೆ ತಾನೆ ಅಲ್ಲಿ ಜಾನು ಅವ್ರ ಆತ್ಮಕ್ಕೂ ಶಾಂತಿ ಸಿಗೋದು.
ಪಾಪ ಅತ್ತೆ. ಜಾನು ಅವ್ರಿಗಾದಾಗಿಂದ ಅವ್ರಿಗೆ ಸಮಾಧಾನನೇ ಇಲ್ಲ. ಜಾನು ಅವ್ರಿಗೆ ಯಾವ ಕಾರ್ಯಕ್ಕೂ ಅತ್ತೆ ಮುಂದೆನೆ ಬಂದಿಲ್ಲ. ಯಾವಾಗ್ಲೂ ರೂಮಲ್ಲಿ ಕುತ್ಕೊಂಡು ಹೇಳ್ತಾನೆ ಇರ್ತಾರೆ. ಎಷ್ಟೇ ಆದ್ರೂ ಎತ್ಕರ್ಳಲ್ವಾ. ವೆಂಕಿ ಇಲ್ಲಿ ನೋಡು. ಅತ್ತೆ ಅಜ್ಜಿನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡೋಗೋರೆ. ಅವ್ರು ವಾಪಸ್ ಬಂದ ತಕ್ಷಣ ನೀನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರುವಂತೆ. ಅಲ್ಲಿವರೆಗೂ ಸಮಾಧಾನವಾಗಿ ಮಲ್ಕೋಬೇಕು, ಗೊತ್ತಾಯ್ತಾ? ಏನ್ ವೆಂಕಿ? ದೇವಸ್ಥಾನ ಓ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ಒಳ್ಳೇದೆ. ಯಾರ ಕೈ ಬಿಟ್ರು ಕಾಯೋ ನಮ್ ಕೈ ಬಿಡಕ್ಕಿಲ್ಲ ಅಂತ ಮುಂದೆ ಸಾಗುಮ. ಪೂಜೆಗೆ ಏನೇನ್ ಬೇಕು ನಾನೆಲ್ಲ ತಯಾರಿ ಮಾಡ್ಕೊಬಿಡ್ಲಾ? ಅಯ್ಯೋ ವೆಂಕಿ, ದೇವರು ನೀನೆಷ್ಟು ದೊಡ್ಡದಾಗಿ ಪೂಜೆ ಮಾಡಿದೆ, ಎಷ್ಟು ಬಂಗಾರ ಕೊಟ್ಟೆ ಅಂತೆಲ್ಲ ಕೇಳಕ್ಕಿಲ್ಲ. ಪೂಜೆ ಸಣ್ಣದಾದ್ರೂ ಮನಸ್ಸಲ್ಲಿ ಭಕ್ತಿ ದೊಡ್ಡದಾಗಿರ್ಬೇಕು ಅಷ್ಟೇ. ಏನ್ ಹೇಳ್ತಾ ಇದೀಯ ವೆಂಕಿ? ನಮ್ ಜೊತೆಗೆ ಸಂತೋಷ್ ಭಾವ ಹರೀಶ್ ಭಾವನು ಕರ್ಕೊಂಡು ಹೋಗುಮ ಅಂತನ? ಆದ್ರೆ ವೆಂಕಿ, ಸಂತೋಷ್ ಭಾವಂಗೆ ನಿನ್ನ ಕಂಡ್ರೇನೆ ಆಗಕ್ಕಿಲ್ಲ. ದೇವಸ್ಥಾನಕ್ಕೆ ಬಂದು ನಿನ್ ಮನ್ಸಿಗೆ ಚುಚ್ಚೋ ಥರ ಎಲ್ಲ ಮಾತಾಡ್ಬಿಟ್ರೆ ನನ್ಗೆ ಯಾಕೋ ಬೇಡ ಅನ್ನಿಸ್ತೈತೆ. ವೀಣಕ್ಕ, ಸರಿ ಫೋನ್ ಕೊಡು. ಏನು ವೆಂಕಿ, ನನಗೆ ಫೋನ್ ಮಾಡ್ಬಿಟ್ಟಿದೆಯಾ? ಫೋನ್ ಬದಲು ಮನೆಗೆ ಬರ್ಬೋದಾಗಿತ್ತಲ್ಲ. ಅಕ್ಕ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿವಿ. ಅದಕ್ಕೆ ನೀವು ಸಂತೋಷ್ ಭಾವ ಇಬ್ರು ಬರ್ಬೇಕು ಅಂತ ವೆಂಕಿ ಹೇಳ್ತಾವ್ರೆ. ಅಲ್ಲ ವೆಂಕಿ, ನಮ್ಮನೆಯವರು ನಿನ್ಗಷ್ಟು ಅವಮಾನ ಮಾಡಿದ್ರು, ಆದ್ರೂ ಅದನ್ನ ಯಾವ್ದು ಮನ್ಸಲ್ಲಿ ಇಟ್ಕೊಳ್ದೆ ದ್ವೇಷ ಸಾಧಿಸ್ದೆ ಅಭಿಮಾನದಿಂದ ಕರೀತೀಯಲ್ಲ, ಏನ್ ಹೇಳೋಣ ಹೇಳು? ಸರಿ, ನಾನು ಕರೆಯೋದು ನಾನು ಕರೀತೀನಿ. ಅವ್ರು ಬಂದ್ರೆ ಕರ್ಕೊಂಬರ್ತೀನಿ, ಇಲ್ಲಾಂದ್ರೆ ನಾನು ಒಬ್ಳೆ ಬರ್ತೀನಿ. ಅಯ್ಯೋ ಅಕ್ಕ, ಹಂಗೆಲ್ಲ ಅನ್ಬೇಡಿ. ಪೂಜೆಗೆ ಸಂತೋಷ್ ಭಾವನು ಬರ್ಬೇಕು ಅಂತ ಇವ್ರು ಸಾನೆ ಇಷ್ಟಪಡ್ತವ್ರೆ. ಸಂತೋಷ್ ಭಾವ ಏನಾರ ಬಂದಿಲ್ಲ ಅಂದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ. ಹೆಂಗಾದ್ರೂ ಮಾಡಿ ಒಪ್ಸಿ ಕರ್ಕ ಬನ್ನಿ ಅಕ್ಕ. ಆಯ್ತು ಬಿಡಿ, ಹೇಗಾದ್ರೂ ಮಾಡಿ ಕರ್ಕೊಂಡು ಬರ್ತೀನಿ. ಸರಿ, ಎಲ್ಲಿ ಪೂಜೆ ಇರೋದು? ಆಯ್ತು, ಕರ್ಕೊಂಬರ್ತೀನಿ.
ಬಾಯ್. ಪಾ ದೇವ್ರೆ, ನಮ್ಮನೆಯವ್ರಿಗೆ ಈ ದೇವಸ್ಥಾನಕ್ಕೆ ಹೋದ್ಮೇಲಾದ್ರೂ ಒಳ್ಳೆ ಬುದ್ಧಿ ಬಂದರೆ ಸಾಕಿತ್ತು. ಅಲ್ಲಾದರೂ ಚೆನ್ನಾಗಿ ನಡ್ಕೋತಾರ ಅಥವಾ ಇನ್ನು ಏನೇನು ರಾಧ ಅಂತ ಮಾಡ್ತಾರ. ಕಾಪಾಡಪ್ಪ ದೇವ್ರೆ. ವೆಂಕಿ, ಹರೀಶ್ ಅವ್ರಿಗೆ ಫೋನ್ ಮಾಡಿದ್ರೆ ಸಿಂಚನ ಅಕ್ಕನ ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಿಂಚನ ಅಕ್ಕಂಗೆ ಫೋನ್ ಮಾಡ್ಬಿಡುಮ. ಹಾ, ಪೂಜೆ ಆದ್ಮೇಲೆ ಅವ್ರಿಬ್ರ ಹತ್ರನೂ ನೀನೇನೋ ಮಾತಾಡ್ಬೇಕಾ? ಸರಿ, ವಿಡಿಯೋ ಕಾಲ್ ಮಾಡ್ಲಾ? ಚೆಲ್ವಿನ ಇವ್ರು ಯಾಕೆ ಕಾಲ್ ಮಾಡ್ತೀಯಾಳೆ? ಇನ್ನೇನು ತೊಂದರೆ ಆಗಿದೆಯೋ ಏನೋ. ಒಟ್ಟಿನಲ್ಲಿ ಇವ್ರುಗಳ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲೇ ನನ್ನ ಜೀವನ ಆಗೋಗುತ್ತೆ. ಹಲೋ, ಹೇಳು ಚೆಲ್ವಿ. ಅಕ್ಕ, ಇವತ್ತು ದೇವಸ್ಥಾನದಾಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಫೋನ್ ಮಾಡಿದೆ. ಹರೀಶ್ ಬಾವನ್ನು ಕರ್ಕೊಂಡು ಪೂಜೆಗೆ ಬನ್ನಿ. ಚೆಲ್ವಿ, ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಮನೇಲಿರೋ ದೇವ್ರ ಮನೆಗೆ ಹೋಗೋ ಟೈಮ್ ಇಲ್ಲ. ಇವಾಗ ಆಗಲ್ಲ ಚೆಲ್ವಿ, ನಾನು ಆಫೀಸಲ್ಲಿದ್ದೀನಿ, ಇನ್ನೊಂದು ದಿನ ಬರ್ತೀನಿ. ಅಲ್ಲ ಅಕ್ಕ, ಅದು ವೆಂಕಿ ಜೈಲಿಂದ ಕ್ಷೇಮವಾಗಿ ಬಂದಿದ್ದಾರಲ್ಲ, ಅದಕ್ಕೆ ಪೂಜೆ ಮಾಡಿಸುಮ ಅಂತ ಹೇಳಿದ್ರು. ದಯವಿಟ್ಟು ನಮಗೋಸ್ಕರ ಸ್ವಲ್ಪ ಸಮಯ ಮಾಡ್ಕೊಂಡು ಬನ್ನಿ ಅಕ್ಕ. ಸರಿ, ಬರ್ತೀನಿ. ಸರಿ ಅಕ್ಕ, ಹರೀಶ್ ಬಾವನು ಮರಿದಿರ ಕರ್ಕೊಂಬನ್ನಿ. ಆಯಿತು, ಇಬ್ಬರು ಬರ್ತೀವಿ. ವೆಂಕಿ, ಪೂಜೆ ಆದ್ಮೇಲೆ ಅವ್ರ ಹತ್ರ ಏನೋ ಮಾತಾಡ್ಬೇಕು ಅಂದಲ್ಲ, ಏನು? ನಿಂತ್ಕೊಳ್ಳಿ. ಒಂದ್ ಹತ್ರ ಎಲ್ಲಾದ್ರೂ ಹೋಗಿ ನಿಂತ್ಕೋಬೇಕು ತಾನೆ? ಏನಕ್ಕೆ ಆಗ್ತಾನೆ ಮರಿ ಹಾಕಿರುತ್ತಲ್ಲ ಬೇಕು, ಹಂಗ ಓಡಾಡ್ತಾನೆ ಇದೆಯಲ್ಲ. ಬರ್ತೀನಿ ಅಂತ ಹೇಳಿದ್ರು ತಾನೆ, ಅಂದ್ಮೇಲೆ ಬಂದೇ ಬರ್ತಾರೆ, ಕಾಯ್ಬೇಕು. ಏನ ಪೂಜೆ ಮಾಡಿಸ್ತಿದ್ಯಾ? ದೊಡ್ಡದಾಗಿ ಅಲಂಕಾರ ಮಾಡಿರ್ತೀಯಾ, ತಮಟೆ ಡೋಲು ಎಲ್ಲ ಇರುತ್ತೆ ಅಂತ ಅನ್ಕೊಂಡೆ. ಪ್ರಸಾದನೂ ಸಿಗಲ್ಲ ಅನ್ಸುತ್ತೆ. ಗೊತ್ತು ಬಿಡ, ನೀನು ನಮ್ಮ ಬಾಸ್ ನಿಜಗುಣ ಇದ್ದಂಗೆ. ಹೆಸರಿಗೆ ನಿಜಗುಣ, ಆದರೆ ಸುಳ್ಳು ಅನ್ಗುಣ. ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ. ಇಲ್ಲಿ ದುಡ್ಡು ಹಂಚ್ತಾರೆ ಅಂತ ಹೇಳಿದಿದ್ರೆ ನೀವು ಬರ್ತಿದ್ರಿ ಅಲ್ಲ? ಪೂಜೆ ನೋಡೋದಕ್ಕೆ ಬಂದಿದ್ದೀವಿ, ಇಲ್ಲಾದ್ರೂ ಸ್ವಲ್ಪ ಸರಿಯಾಗಿ ಮಾತಾಡಬಾರ್ದೇನ್ರಿ? ಏನೇ ನೀನು
ಇರೋ ವಿಷಯ ಹೇಳಿದ್ರೆ ನನ್ನ ಮೇಲೆ ರೇಗ್ತಿಯಲ್ಲ. ನೀನು ಮುಂಚೆನೆ ಚಿಕ್ಕದಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದಿದ್ರೆ ದೊಡ್ಡ ಪೂಜೆ ಅಂತ ನಾನು ಕಲ್ಪನೆ ಮಾಡ್ಕೋತೀನಿ. ಈಗೇನು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಇಲ್ಲ ಹಿಂಗೆ ವಟ 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 ಅಂತಿರ್ತೀರಾ? ನೀನು ಹೇಳ್ತಿದ್ಯಾ ಅಂತ ಸುಮ್ಮನೆ ಇರ್ತಾ ಇದ್ದೀನಿ. ನಿನಗೋಸ್ಕರ, ಅವನಿಗೋಸ್ಕರ ಅಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ವೆರಿ ಗುಡ್. ಪೂಜೆ ಮಾಡಿಸಿದ್ಯಲ್ಲ, ಲಾಟ್ರಿ ಗಿಟ್ರಿ ಹೊಡಿತಾ? ಲಾಟ್ರಿ ಹ್ಞೂ ಕಣ, ಲಾಟ್ರಿ ಹೊಡೆದಿದೆ. ಅದಕ್ಕೆ ದುಡ್ಡು ಹಂಚೋದಕ್ಕೆ ಕರೆದಿದ್ದಾನೆ. ಅವ್ನು ದುಡ್ಡು ಕೊಟ್ರೆ ನೀನೇ ಇನ್ನೊಂದು ಮನೆ ತಗೊಂಡ್ಬಿಡ್ತೀಯಾ? ಏನ್ ಮಾತಾಡ್ತಿದ್ಯಾ ಬ್ರೋ? ಒಂದೇ ಮನೆ ಒಂದೇ ಹೆಂಡತಿ ಅನ್ನೋ ಪಾಲಿಸಿನ ಆಗ್ಲಿಂದ ಫಾಲೋ ಮಾಡ್ಕೊಂಡ್ ಬಂದಿರೋ ನಾನು. ಅದರಲ್ಲೇ ಖುಷಿಯಾಗಿದ್ದೀನಿ. ಶ್ರೀರಾಮನ ಹೆಸರು ಕೇಳಿದ್ಯಾ? ಯಾರು? ನೆಕ್ಸ್ಟ್ ನೀವೆಲ್ಲ ಪೂಜೆಗೆ ಬಂದಿದ್ದು ಸಾನೆ ಖುಷಿ ಆಯ್ತು. ನೀವೆಲ್ಲ ಬರ್ತಿರೋ ಇಲ್ಲೋ ಅಂತ ವೆಂಕಿ ಸಾನೆ ಯೋಚನೆ ಮಾಡ್ತಿದ್ರು. ಇವಾಗ ನೋಡಿ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಎಷ್ಟು ನಗ್ತಾರೆ ಅಲ್ವಾ ವೆಂಕಿ? ದೊಡ್ಡ ಯಾಗ ಮಾಡ್ತೀನಿ ಅಂತ ಬಿಡಪ್ ಕೊಡ್ತೀನಿ. ಬಿಡ, ದೇವಸ್ಥಾನ ಕರೆದು ಇಷ್ಟಾದ್ರೂ ಮಾಡ್ತೀಯನಲ್ಲ, ಅದು ಖುಷಿ ಪಡು. ಅಷ್ಟರೊಳ್ಳೆ ಬುದ್ಧಿ ಇವ್ರಿಗೆ ಎಲ್ಲಿರ್ಬೇಕು? ಇನ್ನೊಬ್ಬರನ್ನ ಆಡ್ಕೊಳ್ದೆ ಇದ್ರೆ ತಿಂದನ್ನ ಅರಗಲ್ಲ. ಆಯ್ತು, ಅದೇನ್ ಮಾಡ್ತಾನೆ ನೋಡಿ. ಏನೋ ಮಾತಾಡ್ಬೇಕು ಅಂತ ಇಲ್ಲಿ ಕರೆಸ್ತೀಯಲ್ಲ, ಮಾತಾಡೋದು ಬಿಟ್ಟು ಹೆಣ್ಣು ನೋಡಕ್ ಬಂದೋ ಥರ ನಾಚಿಕೆ ಮಾಡ್ಕೊತಿದ್ಯಲ್ಲ. ಏನು ಅಂತ ಬೊಗಳು. ನೀನ್ ಯಾರೋ? ನಮಗೂ ನಿಮಗೂ ಸಂಬಂಧನೇ ಇಲ್ಲ. ನೀನ್ ಯಾರು ಪೂಜೆ ಮಾಡ್ಸಕ್ಕೆ? ನೀನ್ ಯಾವನೋ ಹೊರಗಿನವನೋ? ಆಗ ನೋಡಿದ್ರೆ ಪೂಜೆ ಮಾಡಿಸ್ಬೇಕಾಗಿರೋದು ನಾನು. ಈಗ ಯಾಕೆ ಪೂಜೆ ಮಾಡಿಸ್ದಿ ಅದನ್ನ ಹೇಳು. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಒಪ್ಕೊಂಡು ಜೈಲಿಗೆ ಹೋಗ್ಬಿಡು. ಎಲ್ಲ ಸರಿ ಹೋಗುತ್ತೆ. ಸಿದ್ದುನು ವಾಪಸ್ ಬರ್ತಾನೆ, ಭಾವನೂ ಖುಷಿಯಾಗಿರ್ತಾನೆ. ಆಯ್ತಾ? ಏನೋ ಮಾತಾಡ್ತೀಯ? ಸಿದ್ದು ಅಪ್ಪ MLA, ಅವ್ರಿಗೆಲ್ಲ ಗೊತ್ತು ಸಿದ್ದುನು ಹೇಗೆ ಹೊರಗೆ ಕರ್ಕೊಂಡ್ಬರ್ಬೇಕು ಅಂತ. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಇಲ್ಲ.
ಏಯ್, ನೀನು ಇದನ್ನ ಹೇಳಕ್ ಕರ್ಸಿದೀಯ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಬುದ್ಧಿ ಇದೆಯಾ ನಿನ್ಗೆ? ಜಾನು ಹೋಗಾಯ್ತು, ವಾಪಸ್ ಕರ್ಸಕ್ಕಾಗತ್ತಾ? ಬಾವನ ಅವಳ ಜೀವನನ ಅವಳು ನೋಡ್ಕೋತಾಳೆ. ಅಣ್ಣ ತಮ್ಮ ಒಟ್ಟಿಗಿರ್ಬೇಕು ಬೇಡ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಮೊದಲು ನಿನ್ನ ಜೀವನನ ಸರಿ ಮಾಡ್ಕೋ. ಏಯ್, ನೀನ್ ಯಾವನ ನನಗೆ ಬುದ್ಧಿ ಹೇಳಕ್ಕೆ? ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಬುದ್ಧು ಅನ್ಕೊಂಡ್ಯಾ ನನ್ನ? ಇನ್ನೊಂದ್ಸಲ ಇದನ್ನೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೇಳಿ ಹೋಗ.